ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ದಿನವನ್ನು ನಮ್ಮ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುವುದಕ್ಕಾಗಿ, ಆತನ ನಾಮದಲ್ಲಿರುವ ಶಕ್ತಿಯನ್ನು ಧ್ಯಾನಿಸುವುದಕ್ಕಾಗಿ, ಆತನು ಅನುಗ್ರಹಿಸುವ ಆಶೀರ್ವಾದಗಳ ಕುರಿತಾಗಿ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ಆತನನ್ನೇ ಸ್ತುತಿಸ್ತೇನೆ. ಬನ್ನಿ 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 ಬನ್ನಿ, ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಿರುವಾಗ ನಮ್ಮ ಹೃದಯದಲ್ಲಿ ಸಂತೋಷವನ್ನು, ಉಲ್ಲಾಸವನ್ನು ಉಂಟು ಮಾಡಿರಿ. ನಮ್ಮ ದುಃಖ ಚಿಂತೆಯೆಲ್ಲ ತೊಲಗಿ ಹೋಗುವ ಹಾಗೆ, ನಿಮ್ಮ ಶಕ್ತಿ ಹೊಂದಿಕೊಂಡು ನಿಮ್ಮ ಸಾಕ್ಷಿಗಳಾಗಿರುವ ಹಾಗೆ ನಿಮ್ಮ ಸನ್ನಿಧಿ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ದೇವರ ನಾಮ ನಾವು ಸ್ಮರಿಸುತ್ತಿರುವಾಗ ನಮಗೆ ಸಂತೋಷ ಉಂಟಾಗಬೇಕು. ಹೇಗಿದ್ದೀರಿ? ಅಷ್ಟಕ್ಕೂ ಸಂತೋಷವಾಗಿದ್ದೀರಾ? ಸಂತೋಷಿಸುತ್ತಾ ಇದ್ದೀರಾ? ಕಷ್ಟಗಳು ಬರುತ್ತಲೇ ಇರ್ತವೆ, ಪರಿಸ್ಥಿತಿಗಳು ಬದಲಾಗ್ತಲೇ ಇರ್ತವೆ. ಈಗ ಒಂದಾದ ನಂತರ ಒಂದಲ್ಲ ಸಮಸ್ಯೆ ಮಾನವರನ್ನು ಕಾಡಿಸಿ ಪೀಡಿಸುತ್ತದಲ್ಲವೇ? ಒಂದಾದ ನಂತರ ಒಂದು ಮಾನವ ಜಾತಿಗೆ ವೇದಿಸುತ್ತಲೇ ಇದೆಯಲ್ಲವೇ? ಎಲ್ಲವೂ ಚೆನ್ನಾಗಿದ್ರೆ ಮನಸ್ಸು ಸರಿಯಾಗಿರಲ್ಲ, ಮನಸ್ಸು ಸರಿಯಾಗಿದ್ರೆ ಆರೋಗ್ಯ ಇರಲ್ಲ, ಆರೋಗ್ಯ ಇದ್ರೆ ಆಹಾರ ತಿನ್ನುವುದಕ್ಕೆ ಟೈಮೇ ಇಲ್ಲ ಅನ್ನುವ ರೀತಿಯಲ್ಲಿದೆ ಈ ದಿನ ಮನುಷ್ಯರ ಪರಿಸ್ಥಿತಿ. ಯಾಕೆ ಮನುಷ್ಯರು ಪ್ರಯಾಸ ಪಡ್ತಿದ್ದಾರೆ, ಆಯಾಸಗೊಳ್ಳುತ್ತಾ ಇದ್ದಾರೆ? ರಾತ್ರಿ ಹಗಲು ಪ್ರಯಾಸ ಪಟ್ಟರು ಕೊನೆಗೆ ಏನು ಸಾಧಿಸಲಾರದಂತೆ ಯಾಕೆ ಬೇಸತ್ತು ಹೋಗ್ತಿದ್ದಾರೆ? ನೋಡಿ ಪ್ರಿಯರೇ, ನರಮನುಷ್ಯರು ಎಷ್ಟೇ ಕಷ್ಟಪಟ್ಟರೂ ದೇವರ ಆಶೀರ್ವಾದ ನಮ್ಮ ಕಷ್ಟಾರ್ಜಿತದಿಂದ ಹೆಚ್ಚಾಗಲ್ಲ ಪ್ರಿಯರೇ. ನರಮನುಷ್ಯರ ಕಷ್ಟಾರ್ಜಿತವು ದೇವರ ಆಶೀರ್ವಾದಕ್ಕೆ ಮೂಲವಲ್ಲ. ದೇವರು ಆಶೀರ್ವದಿಸುವುದಾದರೆ ನಮ್ಮ ಕಷ್ಟದಲ್ಲಿ 100ರಷ್ಟು ಫಲವನ್ನು ನಾವು ಹೊಂದುವವರಾಗಿರ್ತೇವೆ. ಅಂದರೆ ದೇವರು ಆಶೀರ್ವದಿಸಿದ್ರೆ ಸಾಕು ಅಂತ ಕೆಲವರು ಸುಮ್ಮನೆ ಕೂತ್ಕೊಳ್ಳೋರು ಇದ್ದಾರೆ ಬಿಡಿ, ಹಾಗಾದರೆ ನಡೆಯಲ್ಲ. ನಾವು ಕಷ್ಟಪಡಬೇಕು, ದೇವರು ನಮ್ಮ ಕಷ್ಟಾರ್ಜಿತವನ್ನು ಆಶೀರ್ವದಿಸ್ತಾರೆ. ಕಷ್ಟಪಡ್ತಿದ್ದೇವೆ, ಆದರೆ ಎಲ್ಲವೂ ಬಂಡೆ ಮೇಲೆ ಹೊಯ್ದ ನೀರಿನಂತಾಗ್ತಿದೆ ಎಂದು ಬಹಳಷ್ಟು ಜನ ಹೇಳ್ತಾರೆ. ಎಷ್ಟೋ ಪ್ರಯಾಸ ಪಡ್ತಿದ್ದೇವೆ, ಆದರೆ ಕೊನೆಗೆಲ್ಲವೂ ವ್ಯರ್ಥವಾಗ್ತಿದೆ, ಏನು ಲಾಭ ಎನ್ನುವಂತೆ ಅನೇಕರು ತಮ್ಮ ಜೀವಿತದಲ್ಲಿ ಬೇಸತ್ತು ಹೋಗ್ತಿದ್ದಾರೆ. ಮತ್ತೊಂದು ಸಾರಿ ನಿಮಗೆ ಜ್ಞಾಪಕಗೊಳಿಸುತ್ತೇನೆ, ದೇವರ ಸಹಾಯವಿಲ್ಲದೆ, ದೇವರ ಜೊತೆ ಇರುವಿಕೆ ಇಲ್ಲದೆ, ದೇವರ ಅನುಮತಿ ಇಲ್ಲದೆ, ದೇವರ ಆಶೀರ್ವಾದ ಹೊಂದಲಾರದಂತೆ ನಾವು ಏನೇ ಮಾಡಿದ್ರೂ ಕೂಡ ಅದು ನಿಲ್ಲುವುದಿಲ್ಲ ಪ್ರಿಯರೇ. ಅದಕ್ಕೆ ಪ್ರತಿಯೊಂದು ಪ್ರಾರ್ಥನೆಯಿಂದಲೇ ಮಾಡಬೇಕೆಂದು ಮೇಲಿಂದ ಮೇಲೆ ನಿಮಗೆ ತಿಳಿಯಪಡಿಸುತ್ತಿದ್ದೇನೆ. ಇದೆಲ್ಲ ನಿಮಗೆ ಗೊತ್ತಲ್ಲವೋ? ಪ್ರಾರ್ಥಿಸಿ ಮಾಡಿದ ಕೆಲಸಕ್ಕೂ ಪ್ರಾರ್ಥಿಸದೇ ಮಾಡುವ ಕೆಲಸಕ್ಕೂ ಎಂತಹ ಪ್ರತಿಫಲ ಸಿಗುತ್ತೆ ಎಂದು ಗಮನಿಸುವಾಗ ಆಶ್ಚರ್ಯವಾಗುತ್ತೆ. ದೇವರಿಗೆ ಪ್ರಾರ್ಥಿಸಿ ಕೆಲಸ ಆರಂಭಿಸುವುದಂದ್ರೆ ನಮ್ಮ ಕೆಲಸ ಆತನಿಗೆ ಒಪ್ಪಿಸ್ತಿದ್ದೇವೆ ಎಂದರ್ಥ. ಆಗ ದೇವರು ನೋಡಿಕೊಳ್ತಾರೆ. ಆತನು ಯಾವಾಗಲೂ ನಮಗೆ ಕೆಲಸ ಹೇಳಿ ಹೋಗುವಾತನಲ್ಲ, ನಮಗೆ ಕೆಲಸ ಕೊಟ್ಟು ನಮ್ಮೊಂದಿಗಿರುವ ಆತನಾಗಿದ್ದಾನೆ. ನೀವು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ. ಈಗ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ ಎಂದಿದ್ದಾರೆ. ನೀವು ಹೋಗ್ರಿ, ನಾನು ನಿಮ್ಮೊಂದಿಗೆ ಬರ್ತೇನೆ ಅನ್ನುತ್ತಾರೆ. ನೀವು ಹೋಗ್ರಿ, ನಿಮಗೆ ಶಕ್ತಿ ಕೊಡ್ತೇನೆ, ನಿಮಗೆ ಬೇಕಾದದೆಲ್ಲ ಕೊಡ್ತೇನೆ, ನಾನೇ ನಿಮ್ಮ ಸಂಗಡ ಇರ್ತೇನೆ. ಆತನ ಜೊತೆ ಇದ್ದರೆ ಸಾಕು ಪ್ರೇರೆ, ಆತನ ಸನ್ನಿಧಿಯೇ ಸಾಕು. ಈ ದಿನಗಳಲ್ಲಿ ಬಹಳಷ್ಟು ಜನರ ಜೀವಿತದಲ್ಲಿ ಆಕಸ್ಮಿಕವಾದ ನಷ್ಟಗಳು, ಮರಣಗಳು, ಅನವಶ್ಯಕವಾದ ಒಂದು ವ್ಯಥೆಗಳು. ವ್ಯಥೆ ಅಂದರೆ ಒಂಥರ ಬಾಧೆ, ಅಂದರೆ ಅದರ ಅರ್ಥ ನಾನಾ ವಿಧವಾದ ಒತ್ತಡಕ್ಕೆ ಗುರಿಯಾಗ್ತಿದ್ದಾರೆ. ಅನವಶ್ಯಕವಾದ ಆಕ್ಸಿಡೆಂಟ್, ಒಂದು ಚಿಕ್ಕ ಆಕ್ಸಿಡೆಂಟ್ ಆದರೆ ಸಾಕು, ಒಂದು ವಾರ 10 ದಿವಸ ಹಾಸಿಗೆ ಮೇಲೆ ಮಲಗಬೇಕಾಗುತ್ತೆ. ಜಾಸ್ತಿ ಫ್ರ್ಯಾಕ್ಚರ್ ಆದರೆ ತಿಂಗಳುಗಳವರೆಗೂ ಹಾಸಿಗೆ ಮೇಲೆ ಮಲಗಿ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಅಂದರೆ ನಾವು ದೇವರನ್ನು ಯಾವತ್ತೂ ಸ್ತುತಿಸ್ತಾ ಇಲ್ಲ. ನಮ್ಮನ್ನು ಆತನು ಎಷ್ಟು ಕಾಪಾಡ್ತಿದ್ದಾನೆ, ಕಣ್ಣಿನ ಗುಡ್ಡಿಯನ್ನು ಕಾಪಾಡಿದಂತೆ ನಾನು ಕಾಪಾಡ್ತೇನೆ ಎಂದಿದ್ದಾರೆ ದೇವರು. ಕಾಪಾಡುತ್ತಿರುವುದರಿಂದಲೇ ನಾವು ಇದುವರೆಗೂ ಆರೋಗ್ಯವಾಗಿದ್ದೇವೆ, ಕಾಪಾಡುತ್ತಿರುವುದರಿಂದಲೇ ನಾವು ಸಜೀವವಾಗಿದ್ದೇವೆ, ಕಾಪಾಡುತ್ತಿರುವುದರಿಂದಲೇ ನಾವು ರಾತ್ರಿ ಹಗಲು ಆ ಕಡೆ ಈ ಕಡೆ ತಿರುಗಾಡಿದರೂ, ಪ್ರಯಾಣ ಮಾಡುತ್ತಾ ಇದ್ದರೂ ಅನವಶ್ಯಕವಾದ ಆಕ್ಸಿಡೆಂಟ್ಸ್ಗಳಿಲ್ಲದಂತೆ ತಪ್ಪಿಸಲ್ಪಡ್ತಿದ್ದೇವೆ. ದೇವರ ಸಹಾಯ ನಮಗೆ ಬೇಕು, ದೇವರ ಜೊತೆ ಇರುವಿಕೆ ನಮ್ಮೊಂದಿಗಿರಬೇಕು, ದೇವರ ವಾಗ್ದಾನಗಳನ್ನು ನಾವು ಹೊಂದಬೇಕು. ಯೆಶಾಯನ ಪುಸ್ತಕ 65ನೇ ಅಧ್ಯಾಯದಲ್ಲಿ 22ನೇ ವಚನದಿಂದ ಓದುತ್ತಿದ್ದೇನೆ ಕೇಳ್ರಿ. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು,
ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನಿಗೆ ವಶವಾಗುವುದು. ನನ್ನ ಜನರ ಆಯುಷ್ಯು ವೃಕ್ಷದ ಆಯುಷ್ಸಿನಂತಿರುವುದು. ನನ್ನ ಆಪ್ತರು ತಮ್ಮ ಕೈಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು. ಅಂದರೆ ನಾನು ಆರಿಸಿಕೊಂಡಂಥವರು ತಮ್ಮ ಕೈಕೆಲಸದ ಆದಾಯವನ್ನು ಅಂದರೆ ಪೂರ್ತಿಯಾಗಿ ಅನುಭವಿಸುವರು. ವಚನ 23, ಅವರು ವ್ಯರ್ಥವಾಗಿ ದುಡಿಯರು. ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗರು. ಅವರು ಯೆಹೋವನ ಆಶೀರ್ವಾದವನ್ನು ಹೊಂದಿದವರ ಸಂತಾನವಷ್ಟೇ. ಯಾವ ರೀತಿ ದೇವರು ಆಶೀರ್ವದಿಸಿದಂಥವರಿರ್ತಾರೆ ನೋಡಿ, ದೇವರ ಆಶೀರ್ವಾದ ಹೊಂದಿದವರಿಗೆ ಇರುವ ಕಾವಲು ನೋಡಿ. ಅವರು ವ್ಯರ್ಥವಾಗಿ ಪ್ರಯಾಸ ಪಡುವುದಿಲ್ಲ. ನಮ್ಮ ಪ್ರಯಾಸ ವ್ಯರ್ಥವಾಗುವುದಿಲ್ಲ. ಅನವಶ್ಯವಾದವುಗಳಿಗೋಸ್ಕರ ಆತುರ ಪಡುವಂಥವರು, ವ್ಯರ್ಥವಾದವುಗಳಿಗೋಸ್ಕರ ಪ್ರಯಾಸ ಪಡುವಂಥವರು ತಮ್ಮ ಜೀವಿತದಲ್ಲಿ ನಷ್ಟ ಹೋಗ್ತಾರೆ. ಆದರೆ ದೇವರಿಂದ ಆಶೀರ್ವದಿಸಲ್ಪಟ್ಟಿರುವ, ಅಂದರೆ ದೇವರು ಜೊತೆಯಿರುವವರಿಗೆ ಅವರು ಪಟ್ಟ ಪ್ರಯಾಸ ಫಲಿಸುತ್ತದೆ, ಪಟ್ಟ ಪ್ರಯಾಸಕ್ಕೆ ಪ್ರತಿಫಲ ಸಿಗುತ್ತದೆ. ಅವರು ಆಕಸ್ಮಿಕವಾಗಿ ಅಪಾಯಕ್ಕೆ ಗುರಿಯಾಗೋದಿಲ್ಲ. ಆಕಸ್ಮಿಕ ಅಪಾಯಕ್ಕೆ ಜಾಸ್ತಿ ಮಾತು ಯಾರೂ ಬಳಸ್ತಾ ಇಲ್ಲ. ಆಕ್ಸಿಡೆಂಟ್ ಅಂದ್ರೆ ಏನು? ಅಂದರೆ ಅದು ಅಪೇಕ್ಷಿಸಲಿಲ್ಲ ಎಂದರ್ಥ. ಕೆಲವು ನಿಮಿಷಗಳವರೆಗೂ ನಮಗೆ ಗೊತ್ತಾಗಲ್ಲ ಆ ಆಕ್ಸಿಡೆಂಟ್ ಆಗ್ತದೆಂದು. ಕೆಲವು ಕ್ಷಣಗಳವರೆಗೂ ನಮಗೆ ಗೊತ್ತಾಗಲ್ಲ ಅಂತಹ ಅಪಾಯದಲ್ಲಿ ಸಿಕ್ಕಾಕೊಳ್ತೇವೆಂದು. ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗುವುದಿಲ್ಲ. ಎಷ್ಟು ಜನಪ್ರಿಯರೇ ಈ ದಿನ ತಂದೆ ತಾಯಿಗಳು ಮಕ್ಕಳ ಮರಣ ಕಾಣಬೇಕಾದ ಪರಿಸ್ಥಿತಿ ಈ ದಿನ ನಾವು ನೋಡ್ತಿದ್ದೇವೆ. ಅಂತಹ ತಂದೆ ತಾಯಿಗಳ ಹೃದಯ ಒಡೆದು ಹೋಗ್ತಾ ಇದೆ. ಅವರು ಹೆತ್ತು ಸಾಕಿ ಸಲಹಿ ಮಕ್ಕಳಿಗೋಸ್ಕರ ಎಷ್ಟೋ ಅವರು ಆಸೆ ಇಟ್ಕೊಂಡಿರುವ ಯೌವನ ಮಕ್ಕಳು ಈ ದಿನ ಆಕಸ್ಮಿಕವಾಗಿ ಮರಣ ಹೊಂದುತ್ತಿದ್ದಾರೆ. ಕೆಲವೊಂದು ಸಾರಿ ಆತ್ಮಹತ್ಯೆ ಮಾಡಿಕೊಂಡು ಮರಣ ಹೊಂದುತ್ತಿದ್ದಾರೆ. ಮತ್ತೆ ಕೆಲವೊಂದು ಸಾರಿ ಅವರ ಪಾಪಗಳ ಮೂಲಕ ಅವರೇ ಬೇಸರಗೊಂಡು ತಮ್ಮನ್ನು ತಾವೇ ನಾಶನ ಮಾಡಿಕೊಳ್ತಿದ್ದಾರೆ. ಇನ್ನು ಕೆಲವೊಂದು ಸಾರಿ ಇತರರ ಮೂಲಕ ಮಾನಭಂಗ ಮಾಡಲ್ಪಡುವುದು, ಕೊಲ್ಲಲ್ಪಡುವುದು ಈ ದಿನ ಸರ್ವಸಾಧಾರಣ ಆಗುವುದನ್ನು ನೋಡ್ತಿದ್ದೀರಲ್ಲವೇ? ಅನೇಕ ಜನರು ಈ ದಿನ ಆಕ್ಸಿಡೆಂಟ್ನಲ್ಲಿ ಸಾಯುತ್ತಿದ್ದಾರೆ. ಯವನಸ್ಥರು ಶಾಂತವಾಗಿ ಜೀವಿಸಬೇಕೆನ್ನುವುದೇ ದೇವರ ಕೋರಿಕೆಯಾಗಿದೆ. ಯವ್ವನ ಕಾಲದಲ್ಲಿ ಸಡನ್ನಾಗಿ ಒಂದು ಹೊತ್ತಲ್ಲಿ ಮರಣ ಹೊಂದೋದು, ವಿವಾಹವಾದ ಕೆಲವೇ ದಿನಗಳಲ್ಲಿ ಗಂಡ ಮರಣ ಹೊಂದುವುದು, ಇಲ್ಲವೇ ಹೆಂಡತಿ ಮರಣ ಹೊಂದುವುದು, ಮಕ್ಕಳು ಮರಣ ಹೊಂದುವಂಥದ್ದು ಆ ಮನೆಯಲ್ಲಿ ಎಷ್ಟು ವೇದನೆಯನ್ನು, ಎಷ್ಟು ರೋದನೆಯನ್ನುಂಟು ಮಾಡುತ್ತೆ ನೋಡಿ. ಅಂತಹ ಸ್ಥಿತಿಯಲ್ಲಿದ್ದವರಿಗೆ ಅದು ಅರ್ಥ ಆಗುತ್ತೆ. ಆದರೆ ದೇವರು ನಿಮ್ಮ ಸಂಗಡ ಇರೋದಾದರೆ ಅಂತಹ ಮರಣದಿಂದ ನಿಮ್ಮನ್ನು ತಪ್ಪಿಸ್ತೇನೆಂದು ಹೇಳ್ತಾರೆ. ಅಂತಹ ಶಾಪದಿಂದ ನಿಮ್ಮನ್ನು ತಪ್ಪಿಸುತ್ತೇನೆಂದು ಹೇಳ್ತಿದ್ದಾರೆ. ಹಾಗೆ ತಪ್ಪಿಸಲ್ಪಟ್ಟವರಲ್ಲಿ ನೀವೂ ಇದ್ದೀರಿ, ಸಾಕ್ಷಿ ಹೇಳಲ್ಲ. ಕೂದಲು ಎಳೆಯಷ್ಟು ಅಂತರದಲ್ಲಿ ಆಕ್ಸಿಡೆಂಟ್ ತಪ್ಪಿತ್ತು ಬ್ರದರ್, ನಾನು ಕೆಳಗೆ ಬಿದ್ದಿದ್ದೆ, ಬೈಕ್ ನುಜ್ಜುಗುಜ್ಜಾಯ್ತು, ಆದರೆ ನನಗೆ ಒಂದು ಗಾಯವೂ ಆಗಲಿಲ್ಲ ಎಂದು ಸಾಕ್ಷಿ ಹೇಳುವವರಿದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಹಾಗೆ ಕಾಪಾಡಲ್ಪಟ್ರು? ಅವರು ದೇವರ ಬೇಲಿಯ ಅಡಿಯಲ್ಲಿರೋದ್ರಿಂದಲೇ, ಅವರಿಗೋಸ್ಕರ ಯಾರೋ ಒಬ್ಬರು ವಿಜ್ಞಾಪನೆ ಪ್ರಾರ್ಥನೆ ಮಾಡುತ್ತಿರುವುದರಿಂದಲೇ. ತಂದೆಯ ಪ್ರಾರ್ಥನೆ, ತಂದೆ ತಾಯಿಗಳ ಪ್ರಾರ್ಥನೆ ಮಕ್ಕಳನ್ನು ಕಾಪಾಡುತ್ತೆ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿರಿ. ಅವರು ಹೊರಗೆ ಹೋಗುವಾಗ ಒಳಗೆ ಬರುವಾಗ ದೇವರ ಬೇಲಿ ಅವರ ಸುತ್ತಲಿರುವ ಹಾಗೆ. ಸೈತಾನನು ಬಾಗಿಲು ಬಳಿಯಲ್ಲಿ ಹೊಂಚು ಹಾಕಿಕೊಂಡಿದ್ದಾನೆ, ಯಾರನ್ನು ನುಂಗಲೀ ಎಂಬುದಾಗಿ. ಎಷ್ಟೋ ಜನ ಯೌವನಸ್ಥರು ಆಕಸ್ಮಿಕವಾಗಿ ಅವರು ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ಳುತ್ತಾ ಇಲ್ಲ, ನಾಶನವಾಗಿ ಹೋಗ್ತಿಲ್ಲ. ಅಂಥವರು ದುರಭ್ಯಾಸಗಳಿಗೆ, ಡ್ರಗ್ಸ್ಗಳಿಗೆ, ಮದ್ಯಪಾನಕ್ಕೆ ಗುರಿಯಾಗಿ ತಮ್ಮ ಜೀವಿತಕ್ಕೆ ಒಂದು ಗುರಿ ಇಲ್ಲದಂತೆ ಜೀವಿಸುತ್ತಾ 30 ವರ್ಷಕ್ಕೆ 60 ವರ್ಷದಂತಹ ಮುದುಕರಾಗುವ ಹಾಗೆ ಏನು ಮಾಡಲಾರದ ಪರಿಸ್ಥಿತಿಯಲ್ಲಿ ಮನೆಯವರಿಗೂ ಸ್ವಂತದವರಿಗೂ ಭಾರವಾಗಿ ತಯಾರಾಗ್ತಿದ್ದಾರೆ. ಇಂಥವರು ನಿಮ್ಮ ಮನೆಯಲ್ಲಿಯೂ ಇದ್ದಾರಾ? ಅಂಥವರನ್ನು ಯೇಸು ಪ್ರೀತಿಸ್ತಿದ್ದಾರೆ. ಅಂಥವರನ್ನು ಕೂಡ ಯೇಸು ಬಿಡಿಸುತ್ತಾರೆ. ತಂದೆ ತಾಯಿಗಳೇ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿರಿ. ನಮ್ಮ ಪಾಪಗಳ ಪ್ರತಿಫಲವು ನಮ್ಮ ಹಿರಿಮಗನ ಮಡಿಲಿಗೆ ಬೀಳದಂತೆ ಕಾಪಾಡು ದೇವರೇ ಎಂದು ಪ್ರಾರ್ಥಿಸಬೇಕು. ನನ್ನ ತಂದೆ ಬಹಳಷ್ಟು ಕಾಲ ಇಷ್ಟ ಬಂದಂತೆ ಜೀವಿಸಿದರು. 45 ವರ್ಷದ ನಂತರ ಮಾನಸಾಂತರ ಹೊಂದಿದ್ರು. 45ನೇ ವಯಸ್ಸಿನಲ್ಲಿ ಅವರು ಸುವಾರ್ತೆ ಕೇಳ್ತಾರೆ. ಮಾನಸಾಂತರ ಹೊಂದಿದಾಗ ಅವರು ಮಾಡಿದ ಮೊದಲ ಪ್ರಾರ್ಥನೆ, ದೇವರೇ, ನನ್ನ ಪಾಪಗಳು ನನ್ನ ಹಿರಿಮಗನ ಮಡಿಲಿಗೆ ಬೀಳಬಾರದು ಎಂದು ನನಗೋಸ್ಕರ ವಿಜ್ಞಾಪನೆ ಮಾಡಿದ್ರು. ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕೆಂದಿರುವ ನನಗೆ ಆ ಪ್ರಾರ್ಥನೆ ತಡೆಹಿಡಿದು
ಆ ಯೇಸುವಿನ ಪ್ರೀತಿಯಿಂದ ನಾನು ಮಾರ್ಪಡಿಸಲ್ಪಟ್ಟು ಈ ದಿನ ಒಂದು ಸಾಕ್ಷಿಯಾಗಿ ದೇವರಿಗಾಗಿ ಜೀವಿಸುತ್ತಿದ್ದೇನೆ. ತಂದೆಯಂದಿರೇ, ನಿಮ್ಮ ದೋಷಗಳು ನಿಮ್ಮ ಮಕ್ಕಳ ಮೇಲೆ ಬರಲಾರದ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸಿರಿ. ಗಂಡ ಹೆಂಡತಿಯಾಗಿ ತಂದೆ ತಾಯಿಗಳಾಗಿ ನೀವಿಬ್ಬರೂ ಸೇರಿ ಪ್ರಾರ್ಥಿಸುವುದಾದರೆ ಅಕಸ್ಮಾತ್ತಾಗಿ ನಿಮ್ಮ ಮಕ್ಕಳಿಗೆ ಮರಣ ಬರಲ್ಲ. ನಿಮ್ಮ ಮಕ್ಕಳ ಸಮಾಧಿಯನ್ನು ನೀವು ನೋಡಬೇಕಾದ ಅವಶ್ಯಕತೆ ಇರಲ್ಲ. ನಿಮ್ಮ ಮಕ್ಕಳ ಮರಣವನ್ನು, ನಿಮ್ಮ ಮಕ್ಕಳ ದುಃಖವನ್ನು ನೀವು ನೋಡಿ ದುಃಖ ಪಡಬೇಕಾದ ಪರಿಸ್ಥಿತಿ ನಿಮಗೆ ಬರಲಾರದಂತೆ ದೇವರು ನಿಮ್ಮನ್ನು ಆಶೀರ್ವದಿಸ್ತೇನೆ ಅನ್ನುತ್ತಾರೆ. ಆಕಸ್ಮಿಕವಾದ ಅಪಾಯ ಹೊಂದುವುದಕ್ಕಾಗಿ ಮಕ್ಕಳನ್ನು ಹಡಿಯುವುದಿಲ್ಲ. ಕಷ್ಟಪಟ್ಟು, ಪ್ರಸವ ವೇದನೆ ಪಟ್ಟು ಮಕ್ಕಳನ್ನು ಹೆತ್ತು ಆ ಮಕ್ಕಳನ್ನು ಮುದ್ದಾಗಿ ಬೆಳೆಸಿಕೊಂಡು, ಎಷ್ಟೋ ಆ ಮಕ್ಕಳಿಗೋಸ್ಕರ ಆಸೆ ಇಟ್ಕೊಂಡು ಅಕಸ್ಮಾತಾಗಿ ಅವರು ಬಾಲ್ಯ ದಿನಗಳಲ್ಲಿಯೋ ಯೌವನ ಕಾಲದಲ್ಲಿಯೋ ಮರಣ ಹೊಂದುವಾಗ ಅವರ ಹೃದಯದ ವೇದನೆ ಎಷ್ಟು ಭಯಂಕರ ಆಗಿರುತ್ತೆ. ಆಕಸ್ಮಿಕ ಮರಣದಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ನಮ್ಮ ದೇವರು ಶಕ್ತಿಯುಳ್ಳವರಾಗಿದ್ದಾರೆ. ನಮ್ಮ ದೋಷಗಳನ್ನು ಕ್ಷಮಿಸುವಾತನಾಗಿದ್ದಾರೆ. ನಮ್ಮ ಕೇಡಿನಿಂದ ತಪ್ಪಿಸುವಾತನಾಗಿದ್ದಾರೆ. ದೇವರ ಆಶೀರ್ವಾದ ನಮಗಿರುವುದಾದರೆ ಮರಣ ನಮ್ಮ ಮನೆಗೆ ಬರೋದಿಲ್ಲ. ಲಾಜರನು ಮರಣ ಹೊಂದಿದಾಗ ಅವನ ಅಕ್ಕ ತಂಗಿಯಂದಿರಿಬ್ಬರೂ ಕೂಡ, ಮರಿಯ ಮಾರ್ತಳಿಬ್ಬರೂ ಕೂಡ ಯೇಸುವಿನ ಬಳಿಗೆ ಬಂದಾಗ ಒಬ್ಬರಾದ್ಮೇಲೆ ಒಬ್ಬರು ಏನು ಹೇಳ್ತಾರೆ? ಸ್ವಾಮಿ, ನೀನು ಇಲ್ಲಿ ಇದ್ದಿದ್ದೇ ಆದರೆ ನಮ್ಮ ತಮ್ಮನು ಮರಣ ಹೊಂದುತ್ತಿರಲಿಲ್ಲ. ನೀನು ಇಲ್ಲದಿರುವುದಕ್ಕಾಗಿಯೇ ನಮ್ಮ ಮನೆಯೊಳಗೆ ಮರಣ ಬಂತು. ನೀನು ಇಲ್ಲದಕ್ಕಾಗಿಯೇ ನಮ್ಮ ಮನೆಯೊಳಗೆ ದುಃಖ ಬಂತು. ಹೌದು, ಯೇಸು ಇರುವ ಸ್ಥಳದಲ್ಲಿ, ಜೀವಾಧಿಪತಿ ಇರುವ ಸ್ಥಳದಲ್ಲಿ ಜೀವ ಇರುತ್ತೆ. ಅದಕ್ಕಾಗಿಯೇ ಸತ್ತು 4 ದಿನಗಳವರೆಗೂ ಸಮಾಧಿಯ ಒಳಗೆ ಇಡಲ್ಪಟ್ಟ ಲಾಜರನು ಕೂಡ ಜೀವಿಸಿದ. ಲಾಜರನೇ, ಎದ್ದು ಹೊರಗೆ ಬಾ ಎಂದು ಯೇಸು ಕರೆದ ಕೂಡಲೇ ಸತ್ತು 4 ದಿನಗಳಾದರೂ ಕೂಡ ಆ ಸಮಯದಲ್ಲಿ ಅವನ ಶರೀರ ನಾತ ಹೊಡೆದಿರುತ್ತೆ. ಆದರೆ ದೇವರು ಡಿಕಂಪೋಸ್ ಆದದ್ದನ್ನು ಕೂಡ ಕಂಪೋಸ್ ಮಾಡಬಲ್ಲರು. ಯಾಕೆಂದರೆ ಆತನೇ ಅಲ್ಲವೋ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು, ಮಣ್ಣಿನಿಂದ ಮನುಷ್ಯನನ್ನಾಗಿ ಉಂಟು ಮಾಡಿದಾತನು. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿಮ್ಮ ಲಂಗ್ಸ್ ಹಾಳಾದರೂ, ನಿಮ್ಮ ಶ್ವಾಸಕೋಶಗಳು ಕೂಡ ಹಾಳಾದರೂ, ನಿಮ್ಮ ಇಂಟೆಸ್ಟೈನ್ಗಳು ಹಾಳಾಗಿ ಹೋದರೂ ಕೂಡ, ನಿಮ್ಮ ಅವಯವಗಳು ಕೆಲಸ ಮಾಡಲ್ಲ ಎಂದು ಹೇಳುವಾಗಲೂ ಕೂಡ ಸೃಷ್ಟಿಕರ್ತನಿಗೆ ಮೊರೆ ಇಡುವುದಾದರೆ ಅದ್ಭುತ ಕಾರ್ಯಗಳು ನಡೆಯುವುದು ಕಣ್ಣಾರೆ ನೋಡ್ತಿದ್ದೇವೆ ಪ್ರಿಯರೇ. ಈ ದಿನಗಳಲ್ಲಿ ಡಾಕ್ಟರ್ಗಳು ನೀನು ಬದುಕಲ್ಲ, ಸಾಹಿತಿ ಎಂದು ಹೇಳಿದ್ರೂ ಕೂಡ ಅಂತಹ ವ್ಯಕ್ತಿ ಕೂಡ ಈ ದಿನ ಸ್ವಸ್ಥತೆಯನ್ನು ಹೊಂದಿ ಯೇಸುವಿನ ನಾಮದಲ್ಲಿರುವ ಶಕ್ತಿ ಅರಿತುಕೊಂಡು ಮತ್ತೆ 10-15 ವರ್ಷ ಆಯುಷ್ಯ ಪಡೆದುಕೊಳ್ತಿದ್ದಾರೆ. ಆರೋಗ್ಯದಿಂದ ಅಷ್ಟು ಆಯುಷ್ಯವುಳ್ಳವರಾಗಿ ಜೀವಿಸುವುದನ್ನು ನಾವು ನೋಡ್ತಿದ್ದೇವೆ. ಅವನು ನನ್ನನ್ನು ಪ್ರೀತಿಸುತ್ತಿರುವುದರಿಂದ ಅವನನ್ನು ತಪ್ಪಿಸುವೆನು ಎಂಬ ವಾಗ್ದಾನದ ಪ್ರಕಾರ ನಾವು ದೇವರನ್ನು ಪ್ರೀತಿಸುವುದಾದರೆ ಆತನು ನಮ್ಮನ್ನು ತಪ್ಪಿಸುತ್ತಾನೆ, ಅಂದರೆ ಎಲ್ಲಾ ಕೇಡಿನಿಂದ ತಪ್ಪಿಸುತ್ತಾರೆ. ಪ್ರತಿ ಕೇಡಿನಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ನಮ್ಮ ಯೇಸು ಶಕ್ತನಾಗಿದ್ದಾರೆ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ಯಾವುದಾದರೂ ನಷ್ಟ ಇರುವುದಾದರೆ, ಅನಾವಶ್ಯಕವಾದ ಶ್ರಮೆಗಳಿರುವುದಾದರೆ, ಅನಾವಶ್ಯಕವಾದ ಮರಣಗಳಿರುವುದಾದರೆ, ನಮ್ಮ ಮನೆಯಲ್ಲಿ ಬಹಳಷ್ಟು ಜನ ಸಾಯ್ತಿದ್ದಾರೆ, ನಮ್ಮ ಬಂಧು ಸಾಯ್ತಿದ್ದಾರೆ ಎಂದು ಕೆಲವರು ಹೇಳ್ತಿರ್ತಾರೆ. ಕೇಳಿ ಪ್ರಿಯರೇ, ದೇವರ ಕಾವಲು ಭದ್ರತೆ ಇಲ್ಲದಿರುವಾಗ ಅದು ಒಂಥರ ದುರಾತ್ಮಗಳ ಪ್ರಭಾವದೊಳಗೆ ಮನುಷ್ಯರು ಹೋದಾಗ, ದೇವರ ಬೇಲಿ ದಾಟಿ ಮನುಷ್ಯರು ಹೋದಾಗ ಅವರು ನಷ್ಟ ಹೋಗುವುದನ್ನು ಕಾಣ್ತೇವೆ. ಅಂಥವರಿಗೋಸ್ಕರ ವಿಜ್ಞಾಪನೆ ಮಾಡಿರಿ. ದೇವರು ಅದ್ಭುತವಾಗಿ ನಮಗೆ ಮೇಲು ಮಾಡುವಾತನಾಗಿದ್ದಾರೆ ಹೊರತು ಕೇಡು ಮಾಡುವಾತನಲ್ಲ. ನಾವು ಬದುಕಿ ದೇವರ ಕಾರ್ಯಗಳನ್ನು ವಿವರಿಸಬೇಕೆಂದು ಆತನು ಬಯಸುತ್ತಿದ್ದಾನೆ ಹೊರತು ನಮ್ಮನ್ನು, ನಮ್ಮ ಮಕ್ಕಳನ್ನು, ಮಕ್ಕಳ ಮಕ್ಕಳನ್ನು ದೇವರು ಆಶೀರ್ವದಿಸುವಂತೆ ದೇವರ ಕೃಪೆಗಾಗಿ ಬೇಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೆ ನೋಡಿರಿ ದೇವರೇ. ಆಕಸ್ಮಿಕ ಮರಣಕ್ಕಾಗಿ ನಮ್ಮ ಮಕ್ಕಳನ್ನು ನಾವು ಹೆತ್ತುವುದಿಲ್ಲವೆಂದು, ನಮ್ಮ ಪ್ರಯಾಸವು ವ್ಯರ್ಥ ಆಗುವುದಿಲ್ಲವೆಂದು ನೀವು ಹೇಳಿದ ಮಾತು ಅಕ್ಷರಶಃ ನಮ್ಮ ಜೀವಿತದಲ್ಲಿ ನೆರವೇರುವಂತೆ ಸಹಾಯ ಮಾಡಿರಿ. ಈಗಾಗಲೇ ಕಷ್ಟಪಟ್ಟು ಪ್ರಯಾಸಪಟ್ಟು ಕಟ್ಕೊಂಡಿರುವಂತಹ ಮನೆಯಲ್ಲಿ ಇರಲಿಕ್ಕಾಗದೇ ಇರುವಂಥವರು, ಸಾಲಕ್ಕೆ ಗುರಿಯಾಗಿ ಮಾರಿಕೊಳ್ಳುವಂಥವರು, ಪ್ರಯಾಸಪಟ್ಟು ಸಂಪಾದಿಸಿಕೊಂಡ ದುಡ್ಡೆಲ್ಲ ಮೋಸ ಹೋಗಿ ನಷ್ಟ ಹೋಗುವಂಥವರೆಲ್ಲರನ್ನು ತಮ್ಮ ಕಷ್ಟಾರ್ಜಿತದಲ್ಲಿ ಯಾವ ಆಶೀರ್ವಾದವಿಲ್ಲದೆ ಯಾವಾಗಲೂ ತೂತ ಬಿದ್ದಿರುವಂತಹ ಚೀಲದೊಳಗೆ ದುಡ್ಡು ಹಾಕಿರುವಂತೆ ನಷ್ಟದಲ್ಲಿಯೇ ನಮ್ಮ ಜೀವಿತಗಳು ಇರುವಾಗ ಒಂದು ಸಾರಿ ನಿಮ್ಮನ್ನು ದೃಷ್ಟಿಸುವಂತೆ, ಈ ಶಾಪ ನಮ್ಮಿಂದ ತೊಲಗಿಸಿರಿ ದೇವರೇ ಎಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುವಂತೆ ಸಹಾಯ ಮಾಡಿರಿ. ಯಾರ್ಯಾರು ಅಂತಹ ಪರಿಸ್ಥಿತಿಯಲ್ಲಿದ್ದಾರೋ ಅಂಥವರಿಗಾಗಿ ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ. ಈ ದಿನ ಮೊದಲುಗೊಂಡು ನಿಮ್ಮ ಆಶೀರ್ವಾದ ಅಂಥವರ ಜೀವಿತದಲ್ಲಿ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು
ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು ಮೇಲಿಂದ ಮೇಲೆ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಇದೇ ಕೊಡಲ್ಪಟ್ಟ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತವಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳಿವೆಯಾ? ಒಂದು ಸಾರಿ ಪರಿಶೀಲಿಸಿಕೊಳ್ಳಿರಿ. ನಿಮ್ಮ ಕುಟುಂಬದಲ್ಲಿ ಅನಾವಶ್ಯಕವಾದ ಮರಣಗಳಿರುವುದಾದರೆ ದೇವರಿಗೆ ಮೊರೆಯಿಡಿರಿ. ಅನಾವಶ್ಯಕವಾದಂತಹ ವೇದನೆಯನ್ನಾದರೂ ಇರುವುದಾದರೆ ಅವುಗಳ ವಿಷಯದಲ್ಲಿ ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡಿರಿ. ನಿಮ್ಮ ಜೀವಿತದಲ್ಲಿ ದೇವರ ಬೇಲಿಯುಳ್ಳವರಾಗಿ ಆಶೀರ್ವದಿಸಲ್ಪಡುವಂತೆ ನೀವೆಲ್ಲರೂ ಭದ್ರವಾಗಿರುವಂತೆ ದೇವರ ಸನ್ನಿಧಿಯಲ್ಲಿ ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಅಂತಹ ಕೃಪೆ ದೇವರು ನಿಮ್ಮೆಲ್ಲರಿಗೂ ದಯಪಾಲಿಸಲಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಸದಾಕಾಲಕ್ಕೂ ನೆಲೆಸಿರಲಿ.